ವೆಲ್ಕಮ್ ಬ್ಯಾಕ್. ಮದುವೆ ಆದ್ರೆ ಮಹಿಳೆಯರು ಗಂಡ ಮಕ್ಕಳು ಅಂತ ಮನೆಯಲ್ಲಿಯೇ ಕಳೆದು ಹೋಗ್ತಾರೆ. ಆದ್ರೆ ಈ ಗೃಹಿಣಿಯರು ತಮ್ಮದೇ ಆದ ತಂಡ ಕಟ್ಟಿ ಮತ್ತೆ ಕ್ರೀಡೆಯಲ್ಲಿ ವಂಡರ್ಫುಲ್ ಸಾಧನೆ ಮಾಡಿದ್ದಾರೆ. ಇವತ್ತಿನ ಮಹಿಳಾ ದಿನಾಚರಣೆ ಹೇಗಿತ್ತು ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಗೃಹಿಣಿಯರ ಸಖತ್ ಸಾಧನೆ. ಮದುವೆ ಮಕ್ಕಳ ನಂತರವೂ ಮಹಿಳೆಯರ ಮಿಂಚು. ಯುವತಿಯರು ಸಾಕಷ್ಟು ಸಾಧನೆ ಮಾಡುವ ಹಂಬಲ ತೋರಿಸ್ತಾರೆ. ಆದ್ರೆ ಮದುವೆ ಮಕ್ಕಳು ಆಗ್ತಿದ್ದ ಹಾಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಸಂಸಾರ ಸಾಗರದಲ್ಲಿ ಮುಳುಗ್ತಾರೆ. ಆದ್ರೆ ಈಗ ನಾವು ಹೇಳ್ತಿರೋ ಈ ಮಹಿಳೆಯರು ಮದುವೆಯಾದ ಬಳಿಕವೂ ತಮ್ಮ ಛಲ ಬಿಡದೆ ಕ್ರೀಡೆಯಲ್ಲಿ ಸಾಧನೆ ಮಾಡ್ತಿದ್ದಾರೆ. ಕಾಲೇಜ್ ಡೇಸ್ನಲ್ಲಿ ಜೊತೆಯಾಗಿ ಓದುವಾಗ ವಾಲಿಬಾಲ್, ಥ್ರೋಬಾಲ್ ಆಟವನ್ನ ರಾಜ್ಯ ಮಟ್ಟದಲ್ಲಿ ಆಡಿದ್ದರು. ಆ ಬಳಿಕ ಮದುವೆಯಾಗಿ ಮಕ್ಕಳಾದ ಮೇಲೂ ಕ್ರೀಡೆ ಬಿಡದೆ ಛಲದಿಂದ ಬಿಡುವು ಮಾಡಿಕೊಂಡು ಮತ್ತೆ ಕ್ರೀಡೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಾಲಿಬಾಲ್, ಥ್ರೋಬಾಲ್ನಲ್ಲಿ ಸಾಧನೆ ತೋರಿದ್ದಾರೆ. ಏನು ಇಲ್ಲದೆ ಮನೆ ಸಂಸಾರ ಅಂತಿರೋ ಅಂಥ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ಅವರು ಆಚೆ ಬನ್ನಿ, ಆಡಿ, ನಿಮಗೂ ಸುಮಾರು ಅವಕಾಶಗಳಿದೆ, ಹುಡುಕಬೇಕು. ಮನೆಯಲ್ಲೇ ಇದ್ದರೆ ಆಗಲ್ಲ, ಮನೇನೂ ನೋಡಿಕೊಂಡು ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ ಅನ್ನೋದು ಉದ್ದೇಶ ಒಂದೇ. ಇದೆಲ್ಲ ಮಾಡ್ಕೊಂಬನ್ನಿ. ನನಗೆ ತುಂಬ ಆಸೆ ಇದೆ. ಇದೇ ರೀತಿ ನನ್ನಂಥ ಮಹಿಳೆಯರೆಲ್ಲ ಆಚೆ ಬನ್ನಿ, ನಾವೆಲ್ಲ ಒಗ್ಗೂಡೋಣ, ಒಂದು ಟೀಮ್ ಅಂತ ಕಟ್ಕೊಳ್ಳೋಣ, ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಣ. ಬೆಂಗಳೂರಿನ ಅತ್ತಿಗುಪ್ಪೆ, ವೈಟ್ ಫೀಲ್ಡ್, ಬಸವನಗುಡಿ ಸೇರಿ ಹಲವೆಡೆ ವಾಸವಿರುವ ಇವರಲ್ಲಿ ಬಹುತೇಕರು ಗೃಹಿಣಿಯರು. ಕೆಲವರು ವರ್ಕಿಂಗ್ ವಿಮೆನ್ಸ್ ಕೂಡ ಇದ್ದಾರೆ. ಆದ್ರೆ ಉತ್ಸಾಹ ಕಡಿಮೆ ಆಗಲಿಲ್ಲ. ಮನೆ ಕಚೇರಿ ಕೆಲಸ ಮುಗಿದ ಬಳಿಕ ಒಂದೆಡೆ ಸೇರಿ ಪ್ರಾಕ್ಟೀಸ್ ಮಾಡ್ತಾರೆ. ಹಲವು ಚಾಂಪಿಯನ್ಶಿಪ್ನಲ್ಲಿ ಸಾಧನೆ ತೋರಿದ್ದಾರೆ. ದೆಹಲಿಯ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. 2021ರಲ್ಲಿ ಹ್ಯಾಂಡ್ಬಾಲ್ ಓಪನ್ ಟೂರ್ನಮೆಂಟ್ನಲ್ಲಿ ಗೋಲ್ಡ್ ಮೆಡಲ್, ಓಪನ್ ಮಾಸ್ಟರ್ಸ್ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದು ಬೀಗಿದ್ದಾರೆ. ಎಲ್ಲ ಡಿಗ್ರಿ ಮುಗಿದ್ಮೇಲೆ BA, BPEd, MPEd ಮಾಡಿಕೊಂಡು ಕೆಲವರೆಲ್ಲ ವರ್ಕಿಂಗ್ ವುಮೆನ್ಸು ಸ್ಕೂಲ್ಗಳಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ಡಿಗ್ರಿ ಆದಮೇಲೆ ಮದುವೆ ಮಾಡಿಕೊಂಡು ಮಕ್ಕಳು ಮನೆ ಅಂತ ಹೌಸ್ ವೈಫ್ಸ್ ಆಗಿದ್ದಾರೆ. ಈಗ ನಾವು ನಮ್ಮ ಬ್ಯಾಚ್ಮೇಟ್ಸು ನಾವೇನು ಕಾಲೇಜ್ ಡೇಸಲ್ಲಿ ಥ್ರೋಬಾಲು, ಹ್ಯಾಂಡ್ಬಾಲು, ನೆಟ್ಬಾಲು, ಖೋಖೋ, ಕಬಡ್ಡಿ ಆಡ್ತಾ ಇದ್ವಿ. ಈಗ ಮತ್ತೆ ಅದನ್ನು ರಿಪೀಟ್ ಆಗಿ ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತೆ 35+, 40+ ಟೀಮ್ ಮಾಡಿಕೊಂಡು ಥ್ರೋಬಾಲು, ನೆಟ್ಬಾಲು, ಹ್ಯಾಂಡ್ಬಾಲು ಆಡ್ತಾ ಇದ್ದೀವಿ. ವಾರದಲ್ಲಿ ಒಂದೊಂದು ದಿನ ಒಂದೊಂದು ಗೇಮ್ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಲೈಫ್ನ. ವಾರದಲ್ಲಿ ಒಂದಿನ ಫ್ರೀ ಸಿಕ್ಕಿಲ್ಲ ಅಂದ್ರೂ ಏನಾದರೂ ಮಾಡಿ ಫ್ರೀ ಮಾಡ್ಕೊತೀವಿ. ಸಂಸಾರ, ಮನೆ, ಮಕ್ಕಳು ಅನ್ನೋದು ಒಂದು ಪಾರ್ಟು, ಫ್ರೆಂಡ್ಸು, ಗೇಮ್ ಅನ್ನೋದು ಇನ್ನೊಂದು ಪಾರ್ಟು. ಎರಡೂ ಒಟ್ಟಿಗೆ ಒಂದೇ ರೈಲ್ವೆ ಟ್ರ್ಯಾಕ್ಗೆ ಹೇಗೆ ಹೋಗುತ್ತೋ ಆ ಥರ ನಾವು ಸಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸಂಸಾರ ಜೊತೆಗೆ ಸ್ಪೋರ್ಟ್ಸು ಎರಡೂ. ಸೊ ಪ್ಲೀಸ್, ಯಾರ್ಯಾರು ಮನೆಯಲ್ಲಿ ಫ್ರೀ ಆಗಿದ್ದೀರಾ ಮಹಿಳೆಯರು, ದಯವಿಟ್ಟು ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ. ಇಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಎಂಟಿಸಿ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿತ್ತು. ಬಿಎಂಟಿಸಿ ಆಫರ್ ಕೊಟ್ಟಿದ್ರಿಂದ ಮೆಟ್ರೋ, ಕ್ಯಾಬ್, ಆಟೋ ಬಿಟ್ಟು ಇವತ್ತು ಹೆಚ್ಚು ಮಂದಿ ಬಸ್ನಲ್ಲೇ ಸಂಚರಿಸಿ ಖುಷಿಪಟ್ರು. ಎಲ್ಲರಿಗೂ ಯಾರ್ಯಾರು ವೀಕ್ಷಿಸ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಒಂಥರ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಅಂಡ್ ಇಲ್ಲಿ BMTC ಅವರು ಆಲ್ರೆಡಿ 4 ಸೀಟು ವಿಮೆನ್ಸ್ಗೆ ಅಂತ ಎವ್ರಿ ಡೇ ಫಿಕ್ಸ್ ಮಾಡಿಟ್ಟಿದ್ದಾರೆ. ಸೊ ಇದು ವಿಮೆನ್ಸ್ ಡೇಗೆ ಸ್ಪೆಷಲ್ ಆಫರ್ ಕೊಟ್ಟಿರೋದು ಏನೋ ಒಂಥರ ಗ್ರೇಟ್ ಫೀಲ್ ಆಗುತ್ತೆ. ಸಾಧನೆ ಇರಲಿ ಇಲ್ಲದೇ ಇರಲಿ, ನಮಗೆ ಜನ್ಮ ಕೊಟ್ಟವಳು ಹೆಣ್ಣು. ಅಕ್ಕ ತಂಗಿಯಾಗಿ, ಮಗಳಾಗಿ ಪ್ರೀತಿ ತೋರಿಸಿದವಳು ಹೆಣ್ಣು. ಗೆಳತಿಯಾಗಿ, ಹೆಂಡತಿಯಾಗಿ ಪುರುಷನ ಬೆನ್ನೆಲುಬು ಆದವಳು ಈ ಹೆಣ್ಣು. ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶರಣು ಹಂಪಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.